ಕ್ರೀಮ್ ಮೇಲೆ ತಗೊಂಡಿದ್ದೀನಿ. ಎಲ್ಲ ಕಲರ್ಗೂ ಸೂಟ್ ಆಗುತ್ತೆ. ಬರ್ತಾನೆ ಒಂದೇ ಸಮ ತಿಂದಾಕ್ಬಿಡುತ್ತೆ ಎಲ್ಲ ಅಂತ. ಇದೊಂದು ತಗೊಂಡಿದ್ದೀನಿ. ಇದೊಂಥರ ಪರ್ಪಲ್. ನನ್ನ ಮಗನಿಗೆ ಫಿಶ್ ತಂದು ಹಾಕೋದೇ ಆಗೋಗುತ್ತೆ ಊಟ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಸಿಗಂದೂರಿಗೂ ಕೊಲ್ಲೂರಿಗೂ ಬಂದಮೇಲೆ ಇವತ್ತೇ ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು. ಇನ್ನೂ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಟಿಫನ್ಗೆ ಬಂದು ಚಪಾತಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ, ಮತ್ತೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಚೆ ಕಡೆ ಕೆಲ್ಸದ ಮೇಲೆ ಹೋಗ್ಬೇಕಾಗಿತ್ತು, ನಾನು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಅಡುಗೆ ಇವಾಗೆ ಮುಗಿಸ್ಕೊತಾ ಇದ್ದೀನಿ, ಬೇಗ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಬೆಳಗ್ಗೆನೆ ಪೂಜೆ ಆಯಿತು. ಇವತ್ತು ಬಂದು ಶುಕ್ರವಾರ. ಇವಾಗ ನಾನು ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ತರ ಇರ್ಲಿ ಅಂದ್ಬಿಟ್ಟು. ಇದು ಗೀ ರೈಸ್ಗೂ ಚೆನ್ನಾಗಿರುತ್ತೆ ಮತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ಹೊಸದಾಗಿ ಮಾಡ್ತಾ ಇದ್ದೀನಿ. ಆನಿಯನ್ ಒಂದು ತಗೊಂಡಿದ್ದೀನಿ, ಒಂದೂವರೆ ದೊಡ್ಡ ಸೈಜ್ ಆದ್ರೆ ಒಂದು ತಗೊಂಡಿದ್ವಿ, ಚಿಕ್ಕದಾದ್ರೆ 2 ತಗೊಳ್ಳಿ. ಆನಿಯನ್, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ತುಪ್ಪನ ಆಗ್ಲಿ ಎಣ್ಣೆನಾಗ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಇದು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಮೊಸರು, ಚಿಲ್ಲಿ ಪೌಡರು, ಅರ್ಶಿನ, ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಕಾಳು ಮೆಣಸು ಇಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 1 ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು, ಬೇಕಂದ್ರೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಬೋದು. ನಾನು ಒಗ್ಗರಣೆಗೆ ಹಾಕೊಂಡಿರ್ತೀನಿ ಅಂದ್ಬಿಟ್ಟು ನಾನು ಏನು ಆಯಿಲ್ ಹಾಕೊಂತ ಇಲ್ಲ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಮಶ್ರೂಮು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ತಿರ್ಗಾ ಸೋದಿಸ್ಕೊಂಡಿದ್ದೀನಿ. ಅದ್ರಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರತ್ತೆ, ಅದಕ್ಕೋಸ್ಕರ ಸೋದಿಸ್ಕೊಂಡು ನಾನು ಇವಾಗ ಮಶ್ರೂಮ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು 15 ನಿಮಿಷ ಒಂದ್ ಸೈಡಲ್ಲಿ ಇಟ್ಕೊಂಡ್ಬಿಡಿ, ಚೆನ್ನಾಗಿರತ್ತೆ. ಮೊಸರು ಹಾಕಿ ಕಲಿಸ್ಕೊಂಡ್ರೆ ಸ್ವಲ್ಪ ಗ್ರೇವಿ ತರ ಇರತ್ತೆ, ಚೆನ್ನಾಗೂ ಇರತ್ತೆ. ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಹಸಿದು ಮಿಕ್ಸಿಗೆ ಹಾಕೊಂಡ್ರೆ ಹಸಿ ಸ್ಮೆಲ್ ಇರತ್ತೆ, ನಾವು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಅಷ್ಟು ಹಸಿ ಸ್ಮೆಲ್ ಇರಲ್ಲ. ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊತಾ ಇದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ನಾವ್ ಏನೇನ್ ಫ್ರೈ ಮಾಡ್ಕೊಂಡಿದೀವೋ ಅದೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ನಾನು ಇನ್ನೇನ್ ಬಿಸಿ ಇರೋಂಗೆ ಮಿಕ್ಸಿಗೆ ಹಾಕೊಂತಾ ಇದ್ದೀನಿ. ಬೇಕು ಅಂದ್ರೆ ನಿಮ್ಗೆ ತಿಕ್ಕಾಗಿ ಇರ್ಬೇಕು ಅಂದ್ರೆ ನೀವು ಕಾಯನ್ನ ಗೋಡಂಬಿ ಹಾಕೊಬಹುದು. ಗೋಡಂಬಿ ಇಲ್ದಿದ್ರೆ ಸ್ವಲ್ಪ ಕಾಯಿ, 1-2 ಪೀಸ್ ಅಷ್ಟು ಕಾಯಿ ಹಾಕೊಬಹುದು. ನಾನು ನಾನು ಸ್ವಲ್ಪ 1-2 ಗೋಡಂಬಿ ಹಾಕೊಂಡಿದ್ದೀನಿ, ಅದು ಸ್ಕಿಪ್ ಆಯ್ತು. ಅದು ವಿಡಿಯೋ ಬಂದು ಸ್ಕಿಪ್ ಆಯ್ತು. ಮತ್ತೆ ಮಿಕ್ಸಿಗೆ ಹಾಕೊಂಡಿರೋದಾಯ್ತು. ಒಂದು ಬಾಂಡೆಯಲ್ಲಿ ಎಣ್ಣೆ, ಜೀರಿಗೆ, ಚಕ್ಕೆ, ಲವಂಗ ಹಾಕೊಂಡು ಮಸಾಲೆ ಹಾಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಬಂದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಯಾಕಂದ್ರೆ ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ, ಅಷ್ಟೊಂದು ಹಸಿ ಸ್ಮೆಲ್ ಇರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದೇವಲ್ವಾ ಮಶ್ರೂಮು, ಅದು ಹಾಕೊಂಡ್ಬಿಡೋಣ. ಹಾಕೊಂಡು ನಾವು ಒಂದು 10 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಂಡ್ರೆ ಗ್ರೇವಿ ರೆಡಿ ಆಗೋಗಿರತ್ತೆ. ಬರೀ ಮಸಾಲೆ ಎಲ್ಲ ಹಾಕೊಂಡಿದೀವಿ, ಇನ್ನೇನ್ ಕುಕ್ ಮಾಡ್ಕೊಬೇಕು. ಪ್ಲೇಟ್ ಮಾತ್ರ ಕ್ಲೋಸ್ ಮಾಡ್ಕೊಳಕ್ ಹೋಗ್ಬೇಡಿ, ನೀರಿನ ಅಂಶ ಬಿಟ್ಕೊಂಡ್ಬಿಡತ್ತೆ, ತುಂಬಾ ನೀರಾಗೋಗುತ್ತೆ. ಮಶ್ರೂಮ್ ಅನ್ನೋದೇ ತುಂಬಾ ನೀರಿರತ್ತೆ. ನಾನು ತಟ್ಟೆ ಕ್ಲೋಸ್ ಮಾಡ್ಕೊಂಡಿರಾನೆ ಕುಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರು, ಬೇಳೆ, ಸ್ವಲ್ಪ ಎಣ್ಣೆ ಮತ್ತೆ ಅರ್ಶಿನದ ಪುಡಿ ಹಾಕೊಂಡು ಒಂದು ಪ್ರೆಷರ್ ಬರೋಷ್ಟು ಬೇಯಿಸ್ಕೊಂಡು, ಇವಾಗ ಅದಾದ್ಮೇಲೆ ತರಕಾರಿ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ ಇಷ್ಟು ಹಾಕೊಂಡಿದ್ದೀನಿ ನಾನು. ಅಂದ್ರೆ ಆನಿಯನ್, ಸಾಂಬಾರ್ ಆನಿಯನ್ ಹಾಕೊಂಡಿದ್ದೀನಿ. ಸಾಂಬಾರ್ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರತ್ತೆ ಆನಿಯನ್ ಹಾಕೊಂಡ್ರೆ. ಮತ್ತೆ ಸಾಂಬಾರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕೊಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಹುಣಸೆ ಉಪ್ಪು ಹಾಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ತಿಕ್ಕಾಗಿ ನೀರಾಗ್ಬೇಕಾ ಗಟ್ಟಿಯಾಗ್ಬೇಕಾ ಅದು ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ಗೆ ಕ್ಲೋಸ್ ಮಾಡ್ಕೊಳ್ಳಿ. ಒಂದು 2 to 3 ವಿಷಲ್ ಬಂದ್ರೇನೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ. ಆಮೇಲೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗಿರತ್ತೆ. ನಾವು ಸಾಂಬಾರ್ ಪೌಡರ್ಗೆ ಎಲ್ಲ ಹಿಂಗ್ ಹಾಕ್ಬಿಟ್ಟಿರ್ತೀವಿ, ಎಕ್ಸ್ಟ್ರಾ ಏನ್ ಆಡ್ ಮಾಡಲ್ಲ. ಬೇಕು ಅಂದ್ರೆ ಎಕ್ಸ್ಟ್ರಾ ಹಿಂಗ್ ಹಾಕೊಂಡು ಒಗ್ಗರಣೆ ಮಾಡ್ಕೊಬಹುದು. ನಾನು ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದಾಗೋಷ್ಟೊತ್ತಿಗೆ ನಂಗೆ ಮಶ್ರೂಮ್ ಗ್ರೇವಿ ರೆಡಿ ಆಯ್ತು. ಸ್ವಲ್ಪ ಮೀಡಿಯಂ ಆಗಿ ಮಾಡ್ಕೊಂಡಿದೀವಿ. ಇನ್ನ ತಿಕ್ಬೇಕು ಅಂದ್ರೆ ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕೊಂಡ್ರೆ ತುಂಬಾ ತಿಕ್ಕಾಗಿ ಬರುತ್ತೆ.
ಸ್ವಲ್ಪ ತಣ್ಣಗಾದ್ಮೇಲೆ ತಿಕ್ಕಾಗತ್ತೆ, ಚೆನ್ನಾಗಿರತ್ತೆ. ಇನ್ನೇನ್ ಚಪಾತಿ ಸುಟ್ಕೊಂಡು ಟಿಫನ್ ಮಾಡ್ಕೊಬೇಕು. ನುಗ್ಗೆಕಾಯಿ ಸಾಂಬಾರು ರೆಡಿ ಆಯ್ತು ನೋಡಿ. ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರತ್ತೆ. ಇಲ್ಲ ನಿಮ್ಗೆ ಕಾಯಿ ರುಬ್ಬಿ ಹಾಕೊಳಂಗಿದ್ರೆ ಹಾಕೊಳ್ಬೋದು. ನಾನು ಒಂದೊಂದ್ಸಲ ಒಂದೊಂದ್ ತರ ಮಾಡ್ಕೊಂತೀನಿ. ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿ, ಮಶ್ರೂಮ್ ಗ್ರೇವಿ ರೆಡಿ ಆಗೈತೆ. ಮತ್ತು ಚಪಾತಿ ಮಶ್ರೂಮ್ ಗ್ರೇವಿ ಇದು ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಬರುತ್ತೆ. ಮತ್ತು ಸ್ವಲ್ಪ ಕ್ರೀಮ್ ಮಿಕ್ಸ್ ಮಾಡಬೇಕು. ನಾನು ಕ್ರೀಮೇನು ಮಿಕ್ಸ್ ಮಾಡಿಲ್ಲ, ಬರೀ ಟಿಫನ್ಗೆ ಅಂದ್ಬಿಟ್ಟು ಕ್ರೀಮೇನು ಆ್ಯಡ್ ಮಾಡಿಲ್ಲ. ಕ್ರೀಮ್ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ಟಿಫನ್ ಮಾಡಬೇಕು. ನನ್ನ ಮಗನಿಗೆ ಆಫೀಸ್ಗೆ ಫಿಶ್ ತಂದು ಹಾಕೋದೇ ಆಗೋಗುತ್ತೆ ಊಟ ನೋಡಿ. ಅದೆಷ್ಟು ಬೇಗ ಬರುತ್ತೆ, ಫಿಶ್ ತೊಗೊಂಬರ್ತಾರೆ ಅಂದ್ಬಿಟ್ಟು. ಇದು ತೋರಿಸಿದ್ದು ಇಷ್ಟು ತೊಗೊಂಬರ್ತಾನೆ, ಒಂದೇ ಸಮ ತಿಂದಾಕ್ಬಿಡತ್ತೆ ಎಲ್ಲ ಒಂಥರ. ಇದು ತಿನ್ನಲ್ಲ ಅಲ್ವಾ, ಇವೆಲ್ಲ ತಿಂದಾಕ್ತದ, ಅದಕ್ಕೆ ಅಷ್ಟು ದೊಡ್ಡದಾಗ್ಬಿಟ್ಟೈತೆ. ಅದಕ್ಕೆ ಹಾಕು ಅದಕ್ಕೆ ಹಾಕಿವಾಗ ಎಷ್ಟು ಬೇಗ ತಿನ್ನತ್ತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಆದ್ಮೇಲೆ ಹಾಕುವಂತೆ ಬಿಡು. ಅದು ಜಾಸ್ತಿ ಬಾಯ್ ಅದು ಇಟ್ಕೊಂತ ನೋಡು. ಓ, ಅದ್ರ ಜೊತೆ ಅದು ಇಟ್ಕೊಂತ ಆಯ್ತಾ ಬಾಯಲ್ಲಿ. ಇವತ್ತು 100 ರೂಪಾಯಿ ತಂದಿರೋದು ಫುಲ್ ತುಂಬಿಟ್ಟೈತಿ. ಎರಡು ಐತ್ ನೋಡಿ ಇದ್ರಲ್ಲಿ. ಚಂದ ಎರಡಲ್ಲ 5 ಇರೋದು ಅದ್ರಲ್ಲಿ. ಈ ಎಷ್ಟೊಂದು ಇಟ್ಕೊಂಡೈತ ಬಾಯಿ ಒಳಗಡೆ. ಎಲ್ಲ ಗಲೀಜ್ ಮಾಡ್ಬಿಟ್ಟವ್ರೆ. ಊಟಕ್ಕೆ ಬಂದವ್ರೆ, ಊಟಕ್ಕೆ ಇಡಬೇಕು. ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಮಧ್ಯಾಹ್ನ ಆಗೋಯ್ತು. ಊಟ ಮಾಡ್ಕೊಂಡು ನಾವು ಬಿಡೋಷ್ಟೊತ್ತಿಗೆ 2:15 ಆಯ್ತು. ಅದಕ್ಕೆ ಹೋಗ್ತಾ ಇದೀವಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನ ಹೋಗ್ತಾ ಇದೀವಿ. ಇವಾಗ ಹೋಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬರೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಒಂದು ಸ್ಯಾರಿ ತಗೊಬೇಕಾಯ್ತು. ಒಂದು ಶಾಪಲ್ಲಿ ಒಂದು ಸ್ಯಾರಿ ತಗೊಂಡ್ವಿ. ಸ್ಯಾರಿ ತಗೊಂಡು ಅಲ್ಲಿಂದ ಬ್ಲೌಸ್ ಪೀಸ್ ತಗೊಳ್ಳೋಣ ಅನ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಬಂದು ವರ್ಕ್ ಸ್ಯಾರೀಸ್ ಪರವಾಗಿಲ್ಲ, ನೋಡಿ ತಗೊಬೋದು. ನಾರ್ಮಲ್ ಸ್ಯಾರೀಸು ಸಿಗತ್ತೆ ಅಲ್ಲಿ. ಮತ್ತೆ ಇಲ್ಲಿ ರಾಜಾ ಮಾರ್ಕೆಟ್ ಆಪೋಸಿಟ್ ನಾವು ಬ್ಲೌಸ್ ಪೀಸಸ್ ತಗೊಬೇಕಾಯ್ತು. ವರ್ಕ್ ಸ್ಯಾರಿಗೆ, ರೇಷ್ಮೆ ಸ್ಯಾರಿಗೆಲ್ಲ ತಗೊಬೇಕಾಯ್ತು. ರೇಷ್ಮೆ ಸ್ಯಾರಿಗೆ ತಗೊಳಕ್ ಆಗ್ಲಿಲ್ಲ. ನಾರ್ಮಲ್ ಸ್ಯಾರೀಸ್ಗೆ 1-2 ತಗೊಳ್ಳೋಣ ಅನ್ಬಿಟ್ಟು ಬಂದಿದೀವಿ. ನಮ್ಮ ಅಮ್ಮನೂ ತಗೊಬೇಕಾಯ್ತು. ನಮ್ಮ ಅಮ್ಮನೂ ನಾನು ಇಬ್ರು ಸೇರಿಸಿ ತಗೊಂಡೆ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ವಿ. ನನ್ನ ಮಗಂದು ಕೆಲ್ಸದ ಮೇಲೆ ಬಂದಿರ್ತಾನೆ, ಅವನು ಗೋಲ್ಡ್ದು ಕೆಲ್ಸದ ಮೇಲೆ ಬಂದಿರ್ತಾರೆ. ಅದು ಮುಗಿಸ್ಕೊಂಡ ನಾವು ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಬಂದೆ. ಬರೋಷ್ಟಕ್ಕೆ ನೈಟ್ ಆಗಿತ್ತು. ಸ್ವಲ್ಪ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇದ್ದರು. ನಮ್ಮಮ್ಮ ಶಾಪಲ್ಲಿ ಸ್ವಲ್ಪ ತಿದ್ದೆ. ಮತ್ತು ಬ್ಲೌಸ್ ಪೀಸಸ್ ನಾನು ತೊಗೊಂಬರ್ಬೇಕಾಯಿತು. ಅಂದರೆ ಎಲ್ಲ ಬ್ಲೌಸ್ಗೂ ತುಂಬ ಅಂದರೆ ಒಂದೊಂದು ಸ್ಯಾರಿಗೆ ಬ್ಲೌಸು ಎಲ್ಲ ಚಿಕ್ಕದಾಗೋಗಿತ್ತು. ಅದಕ್ಕೋಸ್ಕರ ರೇಷ್ಮೆ ಸೀರೆಗೆ, ನಾರ್ಮಲ್ ಸ್ಯಾರೀಸ್ಗೆಲ್ಲ ಬ್ಲೌಸ್ ಪೀಸಸ್ ತೊಗೊಂಬರ್ಬೇಕಾಯಿತು. ತುಂಬ ದಿವಸದಿಂದ ಸ್ಯಾರಿ ತೊಗೊಂಡೋಗೋದು, ವಾಪಸ್ ಎತ್ಕೊಂಬರೋದು, ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೋಗೋದು, ವಾಪಸ್ ಎತ್ಕೊಂಬರೋದೇ ಮಾಡ್ತಾಯಿದ್ದೆ. ಮೊನ್ನೆ ಏನು ತೊಗೊಂಡು ಹೋಗಿರಲಿಲ್ಲ. ಅಂದಾಜು ಮೇಲೆ ಸುಮ್ಮನೆ ಎಲ್ಲ ಸ್ಯಾರೀಸ್ಗಾಗಲಿ ಅಂದ್ಬಿಟ್ಟು ತೊಗೊಂಬಂದೆ. ನಾವು ಏನು ಅಂದ್ಕೊಂಡು ಹೋಗ್ತೀವೋ ಅದು 100% ಆಗಲ್ಲ. ನಾವು ಏನು ಅಂದ್ಕೊಂಡಿರೋ ಹೋಗ್ತೀವೋ ಅದೆಲ್ಲ ಆಗೇ ಆಗುತ್ತೆ ಕೆಲಸ. ನಾನು ಆಮೇಲೆ ಬ್ಲೌಸ್ ಪೀಸಸ್ ಒಂದು 4 ಪೀಸಸ್ ತೊಗೊಂಡೆ. ಇದು ಕ್ರೀಮ್ ಮೇಲೆ ನೋಡಿ, ಇದು ಕ್ರೀಮ್ ಮೇಲೆ ತೊಗೊಂಡಿದ್ದೀನಿ. ಎಲ್ಲ ಕಲರ್ಗೂ ಸೂಟ್ ಆಗುತ್ತೆ. ಇದು 1 ಮೀಟ್ರ್ ಏನೋ ತೊಗೊಂಡಿದ್ದೀನಿ. ಲೈಟ್ ಬ್ಲೂ, ಪಿಂಕ್, ರೆಡ್ ಮತ್ತು ಎಲ್ಲ ಕಲರ್ಸ್ ಐತೆ ನೋಡಿ. ಇದು ಮುತ್ತಲ್ಲಿ ಬೀಡ್ಸ್ ಬಂದಿರೋದು, ಚೆನ್ನಾಗೈತೆ.
ಮುತ್ತಲ್ಲಿ ಬಂದೈತೆ ನೋಡಿ. ಇಷ್ಟ ಆಯಿತು ಅಂದರೆ ಬೇರೆ ಥರ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ, ನಂಗೆ ಅದರಲ್ಲಿ ಸಿಕ್ಕಿರಲಿಲ್ಲ, ಅದೆಲ್ಲ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿತ್ತು. ಇದು ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ಪೀಸ್ ತೊಗೊಂಡೆ. ಮತ್ತು ಇದೊಂದು ತೊಗೊಂಡೆ. ನಂದು ಒಂದು ವರ್ಕ್ ಸ್ಯಾರಿ ಇತ್ತು, ಒಂದಷ್ಟು ಸ್ಯಾರೀಸ್ಗೆ ವೇರ್ ಮಾಡ್ಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದೊಂಥರ ಪರ್ಪಲ್ ಮೇಲೆ ಬಂದಿರೋದು, ಒಂಥರ ಮ್ಯಾಂಗೋ ಥರ ಲೀವ್ಸ್ ಬಂದೈತೆ. ಇದರಲ್ಲೂ ಅಷ್ಟೇ ಗ್ರೀನು ಅಂದರೆ ಗ್ರೀನ್, ಎಲ್ಲೋ, ಪಿಂಕ್, ಲೈಟ್ ಪಿಂಕ್ ಒಂದಷ್ಟು ಸ್ಯಾರೀಸ್ಗೆ ವೇರ್ ಮಾಡ್ಬೋದು ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಎಲ್ಲ ಒಂದೊಂದು ಮೀಟ್ರ್ ತೊಗೊಂಡಿದ್ದೀವಿ. ಇದು ಬ್ಲ್ಯಾಕ್ ಒಂದು ತೊಗೊಂಡೆ, ಎಲ್ಲ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ನಂದು ವರ್ಕ್ ಸ್ಯಾರೀಸ್ದು ಸ್ವಲ್ಪ ಬ್ಲ್ಯಾಕ್ ಕಲರ್ ಐತೆ, ಅದೇನೋ ಇಷ್ಟನೇ ಆಗಲ್ಲ ವರ್ಕ್ ಸ್ಯಾರೀಸ್ದು ಬ್ಲ್ಯಾಕ್ ಹಾಕ್ಕೊಳಕ್ಕೆ. ನೋಡೋಣ, ಇದು ತೊಗೊಂಡಿದ್ದೀನಿ. ಸ್ಟಿಚ್ ಮಾಡಿಸ್ಕೊತೀನಿ, ಇಷ್ಟ ಆದರೆ ತೊಗೊತೀನಿ, ಹಾಕ್ಕೊತೀನಿ, ಇಲ್ಲಾಂದರೆ ಇಲ್ಲ. ನೋಡೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದರಲ್ಲಿ ಮತ್ತೆ ಇದು ಗೋಲ್ಡು, ಪಿಂಕು, ಸಿಲ್ವರ್ ಕಲರು, ಗೋಲ್ಡ್ ಕಲರು 4 ಮಿಕ್ಸಿಂಗ್ ಐತೆ. ಚೆನ್ನಾಗಿತ್ತು ನೋಡೋಕ್ಕೆ ಅಂದ್ಬಿಟ್ಟು, ಎಲ್ಲ ಸ್ಯಾರೀಸ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ನೆಕ್ಸ್ಟ್ ಇದೊಂದು ತೊಗೊಂಡ್ವಿ. ಇದು ಹೆವಿ ವರ್ಕ್ ಬಂದೈತೆ, ಅಂದರೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಲ್ಲಿ ಇದಾಗತ್ತೆ ಅಂದ್ಬಿಟ್ಟು ಅದು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಕೆ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂದ್ಬಿಟ್ಟು ಇದು ತೊಗೊಂಡ್ವಿ. ಇದೆಲ್ಲ ಮೀಟ್ರ್ ಬಂದು 850 ರುಪೀಸ್ ಹೇಳಿದ್ರು, ಇದು 900 ಹೇಳಿದ್ರು. 800 ಮಾಡಿಕೊಂಡು ಒಂದೆರಡು ಬ್ಲೌಸ್ ಪೀಸು 850 ಮಾಡಿಕೊಂಡ್ರು. ಇನ್ನು ಮಿಕ್ಕಿರೋದು ಇದು ಮತ್ತು ಇದು 850 ಮಾಡಿಕೊಂಡ್ರು. ಇದು ಬಂದು 800 ಮೀಟರು. ಬೇರೆ ಕಡೆ ಎಲ್ಲ ಇದು ನಾನು ಬೇರೆ ಕಡೆ ಒಂದ್ಸಲ ಚಿಕ್ಕಪೇಟೆಗೆ ಹೋಗಿರುವಾಗ ಕೇಳಿರುವಾಗ ಇದು ಇಷ್ಟೊಂದು ವರ್ಕ್ ಇರಲಿಲ್ಲ ನಮಗೆ. 1,500 ಹೇಳಿದ್ರು. ಇಲ್ಲಿ ಪರವಾಗಿಲ್ಲ ಪ್ರೈಸು. ನಾನು ರಾಜಾ ಮಾರ್ಕೆಟ್ ಆಪೋಸಿಟ್ ಯಾವುದೋ ಒಂದು ಶಾಪಲ್ಲಿ ಹೋಗಿದ್ವಿ, ಅಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ನಮ್ಮಮ್ಮ ಮಾತ್ರ ಹೋಗಿದ್ವಿ, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ವೀಡಿಯೋ ಮಾಡ್ಕೊಂಬಂದೆ ಅಷ್ಟೇ. ಚೆನ್ನಾಗೈತೆ ಬ್ಲೌಸ್ ಮಾತ್ರ ತೊಗೊಂಬೋದು. ಇದು ಬಂದು 350 ರುಪೀಸ್ ಮೀಟರ್ ಬಂದು. ಇಷ್ಟು 4 ತೊಗೊಂಡ್ವಿ, 4 ತೊಗೊಂಬಂದಿದ್ದೀನಿ. ಇನ್ನು ಸ್ಟಿಚ್ಗೆ ಹಾಕಬೇಕು. ಇದು ಮಾರನೇ ದಿವಸದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಲಮಂಗ್ಲಕ್ಕೆ ಹೋಗಿ ಸ್ವಲ್ಪ ಟೈಲ್ಸ್ ತೊಗೊಂಬರ್ಬೇಕಾಯ್ತು. ಟೆರೆಸ್ ಮೇಲೆ ಒಂದು ರೂಮ್ ಕಟ್ತಾ ಇದ್ದೀವಲ್ವ, ಟೈಲ್ಸ್ ಹಾಕ್ಸ್ಬೇಕಾಯ್ತು. ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ಬಂದಿದ್ದೀವಿ. ಇಲ್ಲಿ ಟೈಲ್ಸ್ ನೋಡ್ತಾ ಇದ್ದೀವಿ, ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು. ನೆಲಮಂಗಲದಲ್ಲಿ ತುಂಬ ಶೋರೂಮ್ಸ್ ಐತೆ, ಅಂದರೆ ಟೈಲ್ಸ್ದು ಒಂದು 2-3 ಕಡೆ ನೋಡಿದ್ವಿ. ನೋಡಿಕೊಂಡು ಅಲ್ಲೇನು ಅಷ್ಟು ರೆಸ್ಪಾನ್ಸ್ ಮಾಡಿರಲಿಲ್ಲ. ಇಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ರು, ಅಂದರೆ ಟೈಲ್ಸ್ ಎಲ್ಲ ಪ್ರತಿಯೊಂದು ಚೆನ್ನಾಗಿತ್ತು. ನೋಡ್ತಾ ಇದ್ವಿ ಒಂದು 3-4 ಶಾಪ್ಸಲ್ಲಿ ಎಲ್ಲ ಟೈಲ್ಸು, ಮಾರ್ಬಲ್ ಪ್ರತಿಯೊಂದು. ಎಲ್ಲ ನಾವು ಹೋದ್ರೆ ಒಂದು ಸ್ವಲ್ಪ ನೋಡೋಣ ಅನಿಸ್ತು. ನೋಡ್ತಾ ಇದ್ವಿ ಟೈಲ್ಸ್ ನೋಡ್ತಾ ಇದ್ವಿ, ಎಲ್ಲ ಕಲೆಕ್ಷನ್ಸ್ ನೋಡ್ತಾ ಇದ್ವಿ. ಚೆನ್ನಾಗಿರೋದು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ವಿ. ಎಲ್ಲ ನೋಡಿದ್ವಿ, ಒಂದ್ಸಲ ಅಲ್ದಿರ 2 ಸಲ ನೋಡಿದ್ವಿ. ಒಂದಷ್ಟು ನಮ್ಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಬ್ರೈಟ್ ಆಗಿರ್ಲಿ ಅಂದ್ಬಿಟ್ಟು, ವೈಟ್ ಮೇಲೆ ಸ್ವಲ್ಪ ಯಾವ್ದಾನ ಒಂದು ಕಲರ್ ಇರಲಿ, ಬ್ರೈಟ್ ಆಗಿರ್ಲಿ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಒಟ್ನಲ್ಲಿ ಚೆನ್ನಾಗಿತ್ತು ತುಂಬ. ಎಲ್ಲ ಹೊಸ ಐಟಮ್ಸ್ ಇವಾಗ ಬಂದಿರೋ ಸ್ಟಾಕ್ಸ್ ಹೊಸದ್ರಲ್ಲಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಎಲ್ಲ ಒಂದು 7-8 ಸೆಲೆಕ್ಟ್ ಮಾಡ್ಕೊಂಡು ತಿರ್ಗಾ ಅವರು ಎಕ್ಸ್ಟ್ರಾ ಪೀಸಸ್ ತೆಗೆದು ತೋರಿಸ್ತಾ ಇದ್ರು, ಯಾವ್ದು ಚೆನ್ನಾಗಿರತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ನಾವು ನೋಡಿದ್ವಿ, ಅಂದರೆ ಫೋಟೋಸ್ ತೊಗೊಂಡ್ವಿ, ಯಾವ್ದು ಚೆನ್ನಾಗಿರತ್ತೆ ಅಂದ್ಬಿಟ್ಟು ಹಾಕ್ಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ನಾನು ಬ್ಲೂ ಮೇಲೆ ಹಾಕ್ಸೋಣ ಅನ್ನೋದು ನನಗೊಂದು ಇಷ್ಟ ಆಯಿತು, ಅದಕ್ಕೋಸ್ಕರ ಬ್ಲೂ ಮೇಲೆ ನೋಡಿದ್ವಿ. ಚೆನ್ನಾಗಿತ್ತು ಅಂದ್ಬಿಟ್ಟು ಅದು ತೊಗೊಂಡ್ವಿ. ಸೆಲೆಕ್ಟ್ ಆಯಿತು. ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೋಗೋಷ್ಟೊತ್ತಿಗೆ ನೈಟ್ ಆಗೋಯ್ತು. ಎಲ್ಲ ನೋಡಿ ಪರ್ಚೇಸಿಂಗ್ ಮಾಡಿ ಅವ್ರು ಬಂದು ನಾಳೆ ಡಿಸ್ಪ್ಯಾಚ್ ಮಾಡ್ತಾರೆ ನಮಗೆ.